ಮಧ್ಯ ಕರ್ನಾಟಕದ ಬುಡಕಟ್ಟು ಜನರ ಆರಾಧ್ಯ ದೈವ ಗೌರಸಮುದ್ರ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸೆಪ್ಟೆಂಬರ್ 3 ದಿನಾಂಕ ನಿಗದಿಯಾಗಿದೆ. ಈ ನಡುವೆ ಗೌರಸಮುದ್ರ ಗ್ರಾಮದಲ್ಲಿ ಸಾರು ಹಾಕುವ ಮೂಲಕವಾಗಿ ಜಾತ್ರೆಗೆ ವಿದ್ಯುಕ್ತವಾಗಿ ಮುನ್ನುಡಿಯನ್ನು ಬರೆಯಲಾಗಿದೆ. ಜಾತ್ರೆ ಹಿನ್ನೆಲೆಯಲ್ಲಿ ಭಕ್ತರು ಗ್ರಾಮದಲ್ಲಿ ಕಟ್ಟುಪಾಡು ಆಚರಣೆಗಳನ್ನು ಮೊದಲಿನಿಂದಲೂ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಬುಡಕಟ್ಟು ಆಚರಣೆ ಇನ್ನೂ ಕೂಡ ಜೀವಂತವಾಗಿದೆ ಎನ್ನುವುದಕ್ಕೆ ಸಾರು ಹಾಕುವ ಪದ್ಧತಿಯೂ ಕೂಡ ಒಂದು ಸಾಕ್ಷಿಯಾಗಿದೆ. ಗೌರಸಮುದ್ರ ಗ್ರಾಮದಲ್ಲಿ 12 ಸಮುದಾಯಗಳ ಕೈವಾಡದವರು ಮಾರಮ್ಮ ದೇವಿಯ ಜಾತ್ರೆಯನ್ನು ನಡೆಸಲು ಅಪ್ಪಣೆಯನ್ನು ಕೋರುತ್ತಾರೆ. ಬಳಿಕ 7 ಕೋಟಿ ತಳವಾರರ ಸಮ್ಮುಖದಲ್ಲಿ ಮಾರಮ್ಮ ದೇವಿಗೆ ವಿಶೇಷವಾದಂತಹ ಪೂಜೆಯನ್ನು ನಡೆಸಿ ಬಳಿಕ ಸಾರು ಹಾಕಲಾಯಿತು. 2 ವಾರಗಳ ಕಾಲ ಇಲ್ಲಿ ಈ ಒಂದು ಗ್ರಾಮದಲ್ಲಿ ಯಾರೂ ಕೂಡ ಹೆಂಚು ಇಡಬಾರದು. ಅಷ್ಟೇ ಅಲ್ಲದೆ ದೇವಸ್ಥಾನದಲ್ಲಿ ಗಂಟೆ ಹೊಡೆಯಬಾರದು, ಬಟ್ಟೆಯನ್ನು ಕೂಡ ಒಗೆಯುವಂತಿಲ್ಲ. ಅಷ್ಟೇ ಅಲ್ಲದೆ ಇಲ್ಲಿನ ಜನರು ಸ್ನಾನವನ್ನು ಕೂಡ ಮಾಡುತ್ತಿಲ್ಲ, ಇನ್ನು ಕ್ಷೌರವನ್ನು ಕೂಡ ಮಾಡಿಸುವುದಿಲ್ಲ ಎಂಬ ಕಟ್ಟುಪಾಡುಗಳನ್ನು ಇಂದಿಗೂ ಕೂಡ ನಡೆಸಿಕೊಂಡು ಬಂದಿದ್ದಾರೆ. ಇನ್ನು ಗೌರಸಮುದ್ರ, ಹನುಮಂತನಹಳ್ಳಿ, ತಿಮ್ಲಾಪುರ, ಓಬಣ್ಣನಹಳ್ಳಿ ಹಾಗೂ ಕೋನಸಾಗರ, ಕೂತ್ಲಾರಹಟ್ಟಿ ಸೇರಿದಂತೆ ದೇವಿಯ ಭಕ್ತರಿರುವಂತಹ ಊರುಗಳಲ್ಲಿ ಇಂದಿಗೂ ಕೂಡ ಈ ಒಂದು ಕಟ್ಟುಪಾಡುಗಳು ಅನುಸರಿಸುತ್ತಾ ಬಂದಿದ್ದಾರೆ. ಒಟ್ಟಾರೆ ಗೌರಸಮುದ್ರ ಮಾರಮ್ಮ ದೇವಿಯ ಜಾತ್ರೆ ಬುಡಕಟ್ಟು ಆಚರಣೆಗಳ ಪ್ರತೀಕ ಎನ್ನುವುದಕ್ಕೆ ಸಾರು ಹಾಕುವ ಪದ್ಧತಿಯೇ ಸಾಕ್ಷೀಕರಿಸುತ್ತದೆ. ఈ తలవార్లు 12 జన్మ హాయిగారు కారణకి అప్పనిస్తామే చాలగోడు పంచాడు దొర దళవాయి కోటి తలవార్లు 12 జన్మ హాయిగారు కారణకి అప్పనిస్తామే గౌడు పంచాడు శానబాబుడు ఏమయ్యా సరిపడొస్తుందా? గౌడు శానబాబుడు పంచాడు దొర దళవాయి కోటి తలవార్లు 12 జన్మ హాయిగారు కారణకి అప్పనిస్తామే. చెప్పండి.